ಈ ಒಂದು ಮಧ್ಯದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಡೆ ಈ ಕಡೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಗಜಾನನ ಮಂಗಸೂಳಿ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು. ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು. ಮೇಲ್ಗಡೆ ಕರ್ಕೊಂಡು ಹೋಗಿ ನಾನು ಸುಮಾರು 4 ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ. ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವ್ಯಯ ಮಾಡಿದ್ದೀನಿ. ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು. ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ, ಪಕ್ಷದಿಂದ ಏನಾದರೆ ವಂತಿಗೆ ಬಂದರೆ, ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು, ನಾನಂತೂ ಕೊಡೋಕ್ಕಾಗಲ್ಲ. ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು. ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಬರ್ತದೆ ಅಂತ ಕೇಳಿದರು. ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು, ಅದು ಯಾವಾಗ ಬರ್ತದೆ ಅದನ್ನು ನೋಡ್ಕೊಳ್ಳಿ. ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡಬೇಡ್ರಿ, ಅದನ್ನು ನೀವೇ ತಗೋರಿ, ನನಗೇನು ಅದರದ್ದು ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ. ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದನೂ ಪಾರ್ಟಿ ಫಂಡ್ ತೊಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ಇಟ್ಕೊಂಡಿಲ್ಲ. ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಆವಾಗ ಮೊದಲನೇ ಬಾರಿಗೆ 1,90,000 ಪಾರ್ಟಿ ಫಂಡ್ ಬಂದಿತ್ತು. ಆವಾಗ ಅದನ್ನು ಕೂಡ ನಾವು ತೊಗೊಂಡಿದ್ದಿಲ್ಲ. ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತೊಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ. ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದನ್ನು ನೀವೇ ತೊಗೊಳ್ರಿ ಅಂತ ಹೇಳಿದರು. ಅದರ ನಂತರ 3-4 ಸರಿ ಅವ್ರು ಕೇಳಿದರು, ಬಂತೇನೋ ಅಂತೇಳಿ. ಇನ್ನೂ ಬಂದಿಲ್ಲ, ಬಂದ ಮೇಲೆ ನಿಮಗೆ ಹೇಳ್ತೀನಿ. ಅದನ್ನು ಬೇಕಾದ್ರೆ ನಿಮ್ಮ ಬೇರೆ ಏನಾದರೂ ಲಿಂಕ್ ಇದ್ದರೆ ಮೇಲ್ಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ. ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ. ಪದೇ ಪದೇ ಲಕ್ಷ್ಮಣ ಸವದಿ ಅವ್ರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಬಹುತೇಕ ಅವರು BJPಗೆ ಹೋಗತಕ್ಕಂಥದ್ದು ಒಂದು ಹಿನ್ನೆಲೆ ಇರ್ಬೋದು. ಯಾಕಂತಂದ್ರೆ ಅವಾಗ BJP ಅವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದೇನೋ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರ್ಬೋದು, ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಅವ್ರು ಹೇಳ್ತಾರೆ ಲಕ್ಷ್ಮಣ ಸವದಿಯವರಿಗೆ ನನ್ನ ಮೇಲೆ ಆಶ್ವಾಸನೆ ಕೊಟ್ಟಿಲ್ಲ ಅಂದ್ರೆ ದೇವಸ್ಥಾನ ಬಂದು ಏನು ಆಶ್ವಾಸನೆ ಕೊಡೋದು? ನಿಗಮ ಮಂಡಳಿ ನಾನು ಹೇಳಿದ್ದು, ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲೆಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದಮೇಲೆ ಮುಂಚೆನೇ ಯಾರು ಕೊಡ್ತಾರ? ಲಗ್ನ ಆಗೋಕ್ಕಿಂತ ಮುಂಚೆನೇ ಗಂಡು ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ? ಸರ್, ಈಗ CM ಬದಲಾವಣೆ ವಿಚಾರ ನಡೀತಾ ಇದೆ, ಅವನು ಮುಗಿಸ್ತೀನಿ. ಚುನಾವಣೆ ಆದಮೇಲೆ ನನಗೆ 1-2 ಸರಿ ಕೇಳಿದರು, ನನಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಸ್ಕೊಡ್ಬೇಕು ಅಂತೇಳಿ. ನಂದು ಸಮ್ಮತ ಇದೆ. ನೀವು ಮೊದಲು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿರಿ. ಆ ಸಂದರ್ಭ ಬಂದಾಗ ನನಗೆ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿಕೊ. ಇಷ್ಟು ಕೊಡೋಕೆ ನಾನು ನಿಮ್ಮ ಮಾಲೀಕ. ನಾನು ಹೆಂಗೆ ಕೊಡೋಕ್ಕಾಗತ್ತೆ ರೀ? ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೊಡ್ತಾರೆ, ನಾನು ಕೊಡೋಕ್ಕಾಗುತ್ತಾ? ಹೈಕಮಾಂಡ್ ಕೊಡಬೇಕಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಅವ್ರು ಚರ್ಚೆ ಮಾಡ್ಕೊಂಡು ತೊಗೋಬೇಕಷ್ಟೆ ಅವರು. ಮತ್ತು ಅವರಿಗೆ ನಾನು ಅನುಮತಿ ಪತ್ರನೂ ಕೊಟ್ಟಿದ್ದೀನಿ, ಇವರಿಗೆ ನಿಗಮ ಮಂಡಳಿ ಕೊಡಬೇಕು ಅಂತೇಳಿ. ತೊಗೊಳ್ಳೋದು ಅವ್ರದ್ದು ಜವಾಬ್ದಾರಿ. ಮತ್ತು ಜಿಲ್ಲಾ ಮಂತ್ರಿಗಳದ್ದು ಯಾವ ಜಿಲ್ಲೆದ ಅವ್ರು ಬೇಕಾದವ್ರು ತಮ್ಮ ಶಿಷ್ಯನ ಎಲ್ಲರೂ ಕೆಲವೊಬ್ಬರ ಕಡೆ ಮಾಡಿದಾರಲ್ಲ, ಇವ್ರನ್ನೂ ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾನೇನು ಮಾಡೋದು? ಸರ್, ಈಗ CM